ನಮಸ್ಕಾರ ಮಕ್ಕಳೇ, ನಾವು ಪಾಠ 6 ಮಹಿಳಾ ದಿನಾಚರಣೆ ನೋಡೋಣ. ಏನಿದೆ ಆ ಮಹಿಳಾ ದಿನಾಚರಣೆಯಲ್ಲಿ ಅಂತ. ಮಹಿಳಾ ದಿನಾಚರಣೆ ಅಂದ್ರೆ ವುಮೆನ್ಸ್ ಡೇ. ಇಂಗ್ಲಿಷ್ ನಾವು ವುಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತೀವಿ. ಏನಕ್ಕೆ ಮಾಡ್ತೀವಿ, ಯಾವ್ದಕ್ಕಾಗಿ ಮಾಡ್ತೀವಿ ಅನ್ನೋದನ್ನ ಈ ಪಾಠದಲ್ಲಿ ನಾವು ನೋಡ್ತಾ ಹೋಗೋಣ. ಮಹಿಳಾ ದಿನಾಚರಣೆ ಅಂದು ಬೆಳಗ್ಗೆ ಶಾಲಾ ಬಯಲಿನಲ್ಲಿ ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಓಡಾಡುತ್ತಿದ್ದರು. ಮುಖ್ಯ ಶಿಕ್ಷಕರು ಮಕ್ಕಳನ್ನು ಕುರಿತು, ಮಕ್ಕಳೇ ಎಲ್ಲರೂ ಬೇಗ ಇಲ್ಲಿ ಬನ್ನಿ ಎಂದರು. ಅಂದು ಬೆಳಗ್ಗೆ ಶಾಲಾ ಬಯಲಿನಲ್ಲಿ ಮಕ್ಕಳೆಲ್ಲ ಬಹಳ ಸಡಗರ ಸಂಭ್ರಮದಿಂದ ಓಡಾಡುತ್ತಿದ್ದರು. ಅವತ್ತು ಬೆಳಗ್ಗೆ ಏನಾಗಿದೆ, ಮಕ್ಕಳೆಲ್ಲ ಬಯಲಿನಲ್ಲಿ ಅಂದ್ರೆ ಪ್ಲೇ ಗ್ರೌಂಡ್ ಅಲ್ಲಿ ಆಟ ಆಡ್ತಾರೆ. ತುಂಬಾ ಸಂತೋಷದಿಂದ ಸಂಭ್ರಮದಿಂದ ಖುಷಿಯಿಂದ ಆಟ ಆಡ್ತಾ ಇರ್ತಾರೆ. ಅವಾಗ ಟೀಚರ್, ಮುಖ್ಯ ಟೀಚರ್, ಹೆಡ್ ಮಾಸ್ಟರ್ ಏನ್ ಮಾಡ್ತಾರಲ್ಲ, ಹೋಗ್ಬಿಟ್ಟು ಮಕ್ಕಳೇ ಸಾಕು ಆಟ ಆಡಿದ್ದು, ಎಲ್ಲರೂ ಬೇಗ ಇಲ್ಲಿ ಬನ್ನಿ ಅಂತ ಕರೀತಾರೆ. ಮುಖ್ಯ ಶಿಕ್ಷಕರು ಕೇಳ್ತಾರೆ ಮಕ್ಕಳಿಗೆ, ಮಕ್ಕಳೇ ಈ ದಿನದ ವಿಶೇಷ ನಿಮಗೆಲ್ಲ ತಿಳಿದಿದೆಯೇ ಅಲ್ಲವೇ? ಈ ದಿನದ ವಿಶೇಷ ನಿಮಗೆಲ್ಲ ತಿಳಿದಿದೆಯೇ ಅಲ್ಲವೇ ಅಂತ ಕೇಳ್ತಾರೆ. ಇವತ್ತು ಏನ್ ವಿಶೇಷ ಅನ್ನೋದು ಗೊತ್ತಿದೆಯಲ್ವಾ? ಮಕ್ಕಳೆಲ್ಲ ಆಟ ಆಡ್ತಾ ಇದಾರೆ. ಇವತ್ತು ಏನ್ ವಿಶೇಷ ಅಂತ ಗೊತ್ತಿದ್ಯಾ? ಎಲ್ಲ ಮಕ್ಕಳು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ, ಸಂಭ್ರಮದಲ್ಲಿದ್ದಾರೆ. ಅವಾಗ ಮಕ್ಕಳು ಹೇಳ್ತಾರೆ, ಒಟ್ಟಾಗಿ ಹೇಳ್ತಾರೆ, ಹೌದು ಗುರುಗಳೇ, ಹೌದು, ಇಂದು ಮಹಿಳಾ ದಿನಾಚರಣೆ ಎಂದು ನೀವೇ ಹೇಳಿದ್ದೀರಲ್ಲ. ಈಗ ನಾಳೆ ಪ್ರೋಗ್ರಾಮ್ ಅಂದ್ರೆ ನಾವು ಹೇಳಿರ್ತೀವಲ್ವಾ, ಹಿಂದಿನ ದಿನಾನೇ ಈ ತರ ಪ್ರೋಗ್ರಾಮ್ ಇರುತ್ತೆ, ನೀವು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬರ್ಬೇಕು, ಈ ತರ ಪ್ರೋಗ್ರಾಮ್ ಎಲ್ಲ ಇರುತ್ತೆ, ನೀವು ಇಂಥ ಪ್ರೋಗ್ರಾಮ್ ಎಲ್ಲ ಮಾಡ್ಬೇಕು ಅಂತ ಟೀಚರ್ ಎಲ್ಲ ನಿಮ್ಗೆ ಗೈಡ್ ಮಾಡ್ದಂಗೆ ಮಕ್ಕಳಿಗೆ ಗೊತ್ತು ಗುರುಗಳೇ, ನಿನ್ನೆಗೆ ನೀವು ಬಂದು ಅನೌನ್ಸ್ ಮಾಡಿದ್ರಲ್ಲ, ನಾಳೆ ಮಕ್ಕಳ ದಿನ ಇದು ಮಹಿಳಾ ದಿನಾಚರಣೆ ಇದೆ ಅಂತ. ಅವಾಗ ಶಿಕ್ಷಕಿ ಅಂದ್ರೆ ಟೀಚರ್, ಲೇಡಿ ಟೀಚರ್ ಹೇಳ್ತಾರೆ, ಮಕ್ಕಳೇ ಇಂದು ಆಗಬೇಕಾದ ಕೆಲಸದ ಬಗ್ಗೆ ನಿನ್ನೆ ನಿಮಗೆ ತಿಳಿದಿದೆಯೇ, ಅದರಂತೆ ನೀವೆಲ್ಲ ಕಾರ್ಯನಿರ್ವಹಿಸುತ್ತಿದ್ದೀರಿ ಅಲ್ಲವೇ? ಸೊ ನಾವು ಯಾರ್ಯಾರು ಏನೇನು ಕೆಲಸ ಮಾಡಬೇಕು, ಯಾರು ಹಾಡು ಹೇಳ್ಬೇಕು, ಯಾರು ಪರಿಚಯ ಮಾಡಬೇಕು, ಯಾರು ಸ್ವಾಗತ ಮಾಡಬೇಕು ಅನ್ನೋದೆಲ್ಲ ನಿಮ್ಗೆ ನಿನ್ನೆನೆ ತಿಳಿಸಿದ್ದೀನಲ್ಲ, ನೀವೆಲ್ಲ ಅದಕ್ಕೆ ರೆಡಿ ಆಗಿದ್ದೀರಾ ಅಂತ ಟೀಚರ್ ಕೇಳ್ತಾರೆ. ಅವಾಗ ಮಕ್ಕಳು ಹೇಳ್ತಾರೆ, ಹೌದು ಮೇಡಮ್, ನೀವು ಹೇಳಿದಂತೆ ಶಾಲೆಯ ಆವರಣ ಸ್ವಚ್ಛ ಮಾಡಿದ್ದೇವೆ, ತಳಿರು ತೋರಣ ಕಟ್ಟಿ ರಾಷ್ಟ್ರಕ್ಕಾಗಿ ದುಡಿದ ಅನೇಕ ಮಹಿಳೆಯರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದ್ದೇವೆ. ಹೌದು ಮೇಡಮ್, ನೀವು ಹೇಳಿದಂಗೆ ನಾವು ಇಡೀ ಸ್ಕೂಲ್ನ ನೀಟಾಗಿ ಡೆಕೋರೇಟ್ ಮಾಡಿದ್ದೀವಿ. ತಳಿರು ತೋರಣ ಅಂದ್ರೆ ಮಾವಿನೆಲೆ ಕಟ್ಟಿ ತೋರಣ ಹಾಕಿದೀವಿ. ಅನೇಕ ರಾಷ್ಟ್ರಕ್ಕಾಗಿ ದುಡಿದ ಮಹಿಳೆಯರು ಯಾರ್ಯಾರು? ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಮದರ್ ತೆರೇಸಾ, ಆ ತರ ರಾಷ್ಟ್ರಕ್ಕಾಗಿ ಯಾರೆಲ್ಲ ಹೋರಾಟ ಮಾಡಿದ್ದಾರೆ ಅವ್ರದೆಲ್ಲ ಫೋಟೋಗಳನ್ನ ಇಟ್ಬಿಟ್ಟು ನಾವು ಅವ್ರಿಗೆ ಹೂಮಾಲೆನೂ ಹಾಕಿದೀವಿ. ಆ ಫೋಟೋಗೆ ಹೂವನ್ನು ಸಹ ಹಾಕಿ ನಾವು ರೆಡಿ ಮಾಡಿ ಎಲ್ಲ ರೆಡಿ ಇದೆ ಅಂತ ಹೇಳ್ತಾರೆ. ಯಾರು? ಮಕ್ಕಳು ಟೀಚರ್ಗೆ. ಮುಖ್ಯ ಶಿಕ್ಷಕರು ಏನ್ ಹೇಳ್ತಾರೆ, ಹೆಡ್ ಮಾಸ್ಟರ್ ಏನ್ ಹೇಳ್ತಾರೆ, ಹಾಗಾದರೆ ನಾವೆಲ್ಲ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಹೋಗಿ ಅತಿಥಿಗಳನ್ನು ಸ್ವಾಗತಿಸೋಣ ಬನ್ನಿ. ಆಯ್ತು, ಇದೆಲ್ಲ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಆಯ್ತು. ಈಗ ಇನ್ನೇನು ಗೆಸ್ಟ್ ಬರ್ತಾ ಇದಾರೆ, ಬನ್ನಿ ಅವರೆಲ್ಲ ಸ್ವಾಗತ ಕೋರೋಣ. ಎಲ್ಲಿ ಕಾರ್ಯಕ್ರಮ ನಡೀತಿದೆ ಅಲ್ಲೆಲ್ಲ ನಾವು ಸೇರ್ಕೊಳ್ಳೋಣ ಅಂತ ಕರೀತಾರೆ. ಮಕ್ಕಳೆಲ್ಲ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಬಂದು ಆಸೀನರಾದರು. ಅಂದ್ರೆ ಮಕ್ಕಳೆಲ್ಲರೂ ಎಲ್ಲಿ ಪ್ರೋಗ್ರಾಮ್ ನಡೀತಿದೆಯೋ ಅಲ್ವಾ ಆಸೀನರಾದ್ರು ಅಂದ್ರೆ ಅಲ್ಲಿ ಬಂದು ಕುಳಿತುಕೊಳ್ತಾರೆ. 5ನೇ ತರಗತಿ ವಿದ್ಯಾರ್ಥಿ ಶೇಖರ್ ಕಾರ್ಯಕ್ರಮ ನಿರೂಪಣೆ ಮಾಡಿದನು. 5ನೇ ತರಗತಿ ಯಾರು? ಶೇಖರ್ ಅನ್ನೋನು ಕಾರ್ಯಕ್ರಮದ ನಿರೂಪಣೆ ಮಾಡಿದ್ದಾನೆ. ಅಂದ್ರೆ ಇವಾಗ ಏನೇನು ಪ್ರೋಗ್ರಾಮ್ ಇದೆ, ಈಗ ಯಾರು ಹಾಡು ಹೇಳಕ್ ಬರ್ತಾರೆ, ಯಾರು ಭಾಷಣ ಮಾಡಕ್ ಬರ್ತಾರೆ, ಯಾರು ಅತಿಥಿಗಳಾಗಿ ಬಂದಿದ್ದಾರೆ ಅನ್ನೋದು ನಿರೂಪಣೆ ಮಾಡಬೇಕು. ಇಲ್ಲಾಂದ್ರೆ ನಿಮ್ಗೆ ಏನೂ ಅರ್ಥ ಆಗಲ್ಲಲ್ವಾ? ಸೊ ನಿರೂಪಣೆ ವಹಿಸಿಕೊಂಡಿದ್ದು 5ನೇ ತರಗತಿ ಶೇಖರ್. ಸಭೆಗೆ ಆಗಮಿಸಿ ಅತಿಥಿಗಳಿಗೆ ತಮ್ಮ ತಮ್ಮ ಆಸನದಲ್ಲಿ ಕುಳಿತುಕೊಳ್ಳಲು ವಿನಂತಿಸಿದನು. ಅವನೇನ್ ಮಾಡ್ದ? ನಿರೂಪಣೆ ಮಾಡ್ತಾನೆ, ಅತಿಥಿಗಳನ್ನ ಸ್ವಾಗತ ಮಾಡಿ ಅವ್ರವ್ರ ಜಾಗದಲ್ಲಿ ಕುತ್ಕೊಳ್ಳಕ್ಕೆ ಹೇಳ್ತಾನೆ. 4ನೇ ತರಗತಿ ವಿದ್ಯಾರ್ಥಿನಿ ಆದ ಕುಸುಮ ಮತ್ತು ಮೇರಿ ಪ್ರಾರ್ಥನೆ ಮಾಡಿದಳು. ಯಾರು? 4ನೇ ತರಗತಿಯಾದ ಕುಸುಮ ಮತ್ತೆ ಮೇರಿ ಏನ್ ಮಾಡ್ತಾರೆ? ಹಾಡನ್ನ ಹೇಳ್ತಾರೆ. ಯಾವತ್ತು ನಾವು ದೇವರ ಹಾಡು ಡಿವೋಷನಲ್ ಸಾಂಗ್ ಹೇಳ್ತೀವಲ್ವಾ ಅತಿಥಿಗಳು ಬಂದಾಗ, ಅದೇ ರೀತಿ ಇವರಿಬ್ರು ಹಾಡನ್ನ ಹಾಡ್ತಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ಗಣ್ಯರು ಸುಮತಿ ಸ್ವಾಗತಿಸಿದಳು. ಅಂದ್ರೆ ವೆಲ್ಕಮ್ ಸ್ಪೀಚ್ ಕೊಡ್ತಾರೆ. ಯಾರು? ಸುಮತಿ. ಮುಖ್ಯ ಶಿಕ್ಷಕರು ಪ್ರಾಸ್ತಾವಿಕವಾಗಿ ಈ ದಿನದ ಮಹತ್ವದ ಬಗ್ಗೆ ಸಭೆಯಲ್ಲಿ ತಿಳಿಸಿದರು. ಅಂದ್ರೆ ಚುಟುಕು ಒಂದ್ ಸ್ವಲ್ಪ ಇವತ್ತಿನ ದಿನಾಚರಣೆ ಏನು, ಯಾರೆಲ್ಲ ಸ್ವಾಗತ ಯಾರೆಲ್ಲ ಅತಿಥಿಗಳಾಗಿ ಬಂದಿದ್ದಾರೆ ಅನ್ನೋದನ್ನ ಸ್ವಲ್ಪ ಮುಖ್ಯ ಶಿಕ್ಷಕರು, ಹೆಡ್ ಮಾಸ್ಟರ್ ಪರಿಚಯನ ಮಾಡ್ಕೊಡ್ತಾರೆ. SDMC ಅಧ್ಯಕ್ಷರಾದ ಶ್ರೀಮತಿ ಮಹಾಲಕ್ಷ್ಮಿ ಅವರು ಮಹಿಳಾ ದಿನಾಚರಣೆ ಕುರಿತು ಮಾತನಾಡಲು ಪ್ರಾರಂಭಿಸಿದರು. ಈಗ ಹೆಡ್ ಮಾಸ್ಟರ್ ಭಾಷಣ ಆಯ್ತು. ನೆಕ್ಸ್ಟ್ ಬಂದು ಭಾಷಣ ಮಾಡೋದಂದ್ರೆ SDMC ಅಧ್ಯಕ್ಷರಾದ ಶ್ರೀಮತಿ ಮಹಾಲಕ್ಷ್ಮಿ ಅವರು ಏನ್ ಮಾಡ್ತಾರೆ, ಇವತ್ತಿನ ದಿನ ಯಾವ್ದು ಹೇಳಿರೋದವರು ಮಹಿಳಾ ದಿನಾಚರಣೆ ಬಗ್ಗೆ ಭಾಷಣ ಮಾಡೋದಕ್ಕೆ ಶುರು ಮಾಡ್ತಾರೆ. ಏನಂತ ಭಾಷಣ ಮಾಡ್ತಾರೆ ಅಂತ ನೋಡೋಣ. ಮಕ್ಕಳೇ, 1857ರ ಮಾರ್ಚ್ 8ರಂದು ನ್ಯೂಯಾರ್ಕಿನಲ್ಲಿ ಗಾರ್ಮೆಂಟ್ಸ್ ಕಾರ್ಮಿಕರು ಮಾಡಿದ ಹೋರಾಟದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಜಾರಿಗೆ ಬಂದಿತ್ತು. ಮಕ್ಕಳೇ ಕೇಳಿಸ್ಕೊಳ್ಳಿ, 1857 ಅಂದ್ರೆ ನಮ್ಗೆ ಇಂಡಿಪೆಂಡೆನ್ಸ್
ಇಂಡಿಪೆಂಡೆನ್ಸ್ ಡೇ ಮುಂಚೆ, ಇಂಡಿಪೆಂಡೆಂಟ್ ಆಗಕ್ಕೆ ಮುಂಚೆ ಏನಾಯ್ತು, ಮಾರ್ಚ್ 8ನೇ ತಾರೀಕು ನ್ಯೂಯಾರ್ಕಿನಲ್ಲಿ ಗಾರ್ಮೆಂಟ್ಸ್ ಕಾರ್ಮಿಕರು, ಅಂದ್ರೆ ನ್ಯೂಯಾರ್ಕ್ ಅಲ್ಲಿ ಯಾರೆಲ್ಲ ಗಾರ್ಮೆಂಟ್ಸ್ ಅಂತ ಗೊತ್ತಿದೆಯಲ್ಲ, ಕಾರ್ಮಿಕರು ಏನ್ ಮಾಡ್ತಾರೆ, ಕೆಲಸ ಮಾಡೋರು ಏನ್ ಮಾಡ್ತಾರೆ, ಹೋರಾಟ ಮಾಡಿ ಮಹಿಳೆಯರಿಗೆ ಒಂದು ದಿನಾಚರಣೆ ಅಂತ ನಿಗದಿ ಪಡಲೇಬೇಕು ಅಂತ ಹೇಳಿ ಹೋರಾಟ ಮಾಡಿ ಈ ಮಹಿಳಾ ದಿನಾಚರಣೆಯನ್ನ ಜಾರಿಗೆ ತರ್ತಾರೆ. 1975ರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ವರ್ಷಾಚರಣೆಯನ್ನು ಆರಂಭಿಸಲಾಯಿತು. ಯಾವ ದಿನ? 1975ರಲ್ಲಿ. ನೋಡಿ, ಅವ್ರು ಹೋರಾಟ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು 1857ರಲ್ಲಿ, ಆದ್ರೆ ಅದು ಜಾರಿಗೆ ಬಂದು 1975ರಲ್ಲಿ. ಸರಿ, ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅನ್ನೋವನ್ನ ನಾವು ಮಾಡೋಣ. ಯಾವತ್ತು? ಮಾರ್ಚ್ 8ಕ್ಕೆ ಆಕ್ಚುಲಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂತ ಕಂಡಕ್ಟ್ ಆಗುತ್ತೆ. ಸೊ 1975ರಿಂದ 85ರವರೆಗೆ ವಿಶ್ವಸಂಸ್ಥೆಯ ಕರೆಯಂತೆ ಮಹಿಳೆಯರ ವಿರುದ್ಧ ನಡೆಯುವ ಎಲ್ಲಾ ಬಗೆಯ ಅಸಮಾನತೆಗಳ ತೊಡೆದು ಹಾಕಲು ಮಹಿಳಾ ದಶಕದ ಆಚರಣೆಯನ್ನು ಘೋಷಿಸಲಾಯಿತು. ಯಾವತ್ತು? 1975ರಿಂದ 85ರವರೆಗೆ, ಅಂದ್ರೆ ಇದು ಇಸ್ವಿ. 1975ರಿಂದ 1985 ಯಾರ್ಯಾರ ಮಹಿಳೆಯರಿಗೆ ಏನೇನು ಘೋಷಣೆ ಆಗಿದೆ ಅಂದ್ರೆ ಇವಾಗ ನೋಡಿರ್ಬೋದು, ಎಷ್ಟೊಂದು ಜನ ಹೋಗ್ತಾ ಇದ್ರೆ ರೋಡಲ್ಲಿ ಹೋಗ್ತಾ ಇದ್ರೆ ರೇಗಿಸೋದು, ಈ ತರ ತುಂಬಾ ಜನ ಮಹಿಳೆಯರು ಅನುಭವಿಸ್ತಾ ಇರ್ತಾರೆ. ಅಂದ್ರೆ ರಾತ್ರಿ ಓಡಾಡಕ್ಕೆ ಭಯ ಪಡ್ತಾರೆ, ಬೆಳಗ್ಗೆ ಹೊತ್ತು ಓಡಾಡಕ್ಕೆ ಭಯ ಪಡ್ತಾರೆ, ಕಳ್ತನ ಮಾಡ್ತಾರೆ, ಮಿಕ್ಕಿ ಏನೆಲ್ಲ ಹೆಣ್ಣಿನ ಮೇಲೆ ದೌರ್ಜನ್ಯಗಳಾಗಿದೆಯೋ ಅವೆಲ್ಲಾನು ಪಟ್ಟಿ ಮಾಡಿ ಅವ್ರಿಗೆ ಅಂದ್ರೆ ಅಸಮಾನತೆ, ಯಾಕೆ ಅವ್ರಿಗೆ ಸಮಾನತೆ ಹಕ್ಕಿಲ್ಲ, ಅಸಮಾನತೆ ಯಾಕಿದೆ ಅವ್ರಿಗೆ ಅನ್ನೋದನ್ನ ಘೋಷಣೆ ಮಾಡ್ತಾರೆ. ಮಹಿಳಾ ದಶಕ ಆಚರಣೆ ಘೋಷಿಸಲಾಯಿತು. ಇಂದು ಹೆಣ್ಣು ಮಕ್ಕಳಿಗೆ ವಿವಿಧ ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚು ಅವಕಾಶಗಳು ಕಲ್ಪಿಸಬೇಕಾಗಿದೆ. ಹೌದು, ಈಗ ಆಗಿನ ಕಾಲದಲ್ಲಿ ಹೆಣ್ಮಕ್ಳು ಅಂದ್ರೆ ಶಾಲೆಗೆ ಹೋಗೋ ಅವಶ್ಯಕತೆ ಇರಲಿಲ್ಲ ಅಂತ ಹೇಳ್ತಿದ್ರು. ನೀವು 8ನೇ ಕ್ಲಾಸ್ 5ನೇ ಕ್ಲಾಸ್ ಓದಿದ್ಯಾ ಸಾಕು, 6ನೇ ಕ್ಲಾಸ್ ಓದಿದ್ಯಾ ಸಾಕು, 10ನೇ ಕ್ಲಾಸ್ ಓದಿದ್ಯಾ ಸಾಕು, ನೆಕ್ಸ್ಟ್ ಇನ್ ಕಾಲೇಜ್ ಹೋಗೋದು ಅವಶ್ಯಕತೆ ಬೇಡ ಅಂತ ಹೇಳ್ತಾ ಇದ್ರು. ಆದ್ರೆ ಈಗಿನ ಕಾಲದಲ್ಲಿ ಆ ಥರ ಅಲ್ಲ, ಹೆಣ್ಮಕ್ಳು ಗಂಡ್ಮಕ್ಳು ಸಮಾನ ಪಾಠ, ಅಂದ್ರೆ ಶಾಲೆಗೂ ಹೋಗ್ತಾರೆ, ಕಾಲೇಜ್ಗೆ ಹೋಗ್ತಾರೆ, ದುಡಿಮೆಗೂ ಹೋಗ್ತಾರೆ, ನಾವು ಯಾವುದಕ್ಕೂ ಏನು ಕಡಿಮೆ ಇಲ್ಲ ಅಂತ ಈಗಿನಲ್ಲಿ ನೀವು ನೋಡ್ಬೋದು. ಮತ್ತೆ ಇನ್ನೊಂದು ಹೇಳ್ತಾರೆ ಗಾದೆ ಮಾತು, ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ. ಇದೊಂದು ನಾನುಡಿ. ಹೌದು, ಮನೆಯಲ್ಲಿ ಇವಾಗ ಒಂದು ಹೆಣ್ಮಗು ಕಲ್ತಿದೆ, ವಿದ್ಯೆ ಕಲ್ತಿದೆ ಅಂದ್ರೆ ಶಾಲೆಗೆ ತೆರೆದಂತೆ. ಇವಾಗ ಉದಾಹರಣೆ, ಅಮ್ಮ ಆದವಳು ಮಕ್ಕಳಿಗೆ ಹೇಳ್ಕೊಡ್ತಾಳೆ ಹೊರತು ಅಪ್ಪ ಆದವ್ರು ಕುತ್ಕೊಂಡು ಹೇಳ್ಕೊಡಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಪ್ಪಂದಿರು ಕೆಲ್ಸಕ್ಕೆ ಹೋಗ್ತಾರೆ, ಅವರು ಸುಸ್ತಾಗಿ ಬರ್ಲಿ ಮಕ್ಕಳನ್ನ ಕೂಡಿಸ್ಕೊಂಡು ಹೇಳ್ಕೊಡಕ್ ಸಾಧ್ಯ ಇಲ್ಲ. ಅದೇ ಅಮ್ಮ ಏನ್ ಮಾಡ್ತಾಳೆ, ಅಮ್ಮ ಕಲ್ತಿದ್ರೆ ಆ ಮಕ್ಳಿಗೂ ಕಲಿಸ್ತಾ ಹೋಗ್ತಾಳೆ, ಆ ಮಕ್ಳು ಚೆನ್ನಾಗಿ ವಿದ್ಯಾವಂತರಾಗಿ ಅವರು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಹೋಗ್ತಾರೆ. ಹೆಣ್ಣು ಆದರ್ಶ ಸಮಾಜದ ನಿರ್ಮಾಣಕ್ಕಾಗಿ ಹಗಲಿರಲು ಶ್ರಮಿಸುತ್ತಾಳೆ. ಹೌದು, ಹೆಣ್ಣು ಅಂದ್ರೆ ಏನು? ಹಗಲಿರಲು, ಅವಳಿಗೆ ಬೆಳಿಗ್ಗೆ ಸಾಯಂಕಾಲ ಅನ್ನೋದಿಲ್ಲ, ಅಲ್ಲಿ ಕೆಲಸ ಇದ್ರೆ ಅವಳು ಶ್ರಮ ಪಟ್ಟು ಕೆಲಸ ಮಾಡ್ತಾಳೆ. ಮಕ್ಕಳ ಪಾಲನೆ ಘೋಷಣೆಯಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಹಲವು ಸಾಧನೆಗಳು ಮಾಡಿದ್ದಾಳೆ. ಅವಳು ಏನ್ ಮಾಡಿದಾಳೆ, ಮಕ್ಕಳನ್ನ ಮಾತ್ರ ಪಾಲನೆ ಮಾಡ್ಕೊಂಡು ಮನೇಲಿಲ್ಲ, ಅವಳು ಕೆಲಸ ಕಾರ್ಯಗಳು ಹಾಗೆ ನಡೆಸಾಕ್ತಾಳೆ, ಕೆಲ್ಸಕ್ಕೂ ಹೋಗ್ತಾಳೆ. ನಾನು ಏನಾದ್ರು ಸಾಧಿಸ್ಬೇಕು ಅಂತ ಛಲವಾಗಿ ನಿಂತ್ಕೊಂಡ್ರೆ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಅವಳು ಹೋಗಿ ಆ ಸಾಧನೆಗಳನ್ನ ಮಾಡ್ತಾ ಹೋಗ್ತಾಳೆ ಅಂತ ಯಾರು ಹೇಳ್ತಾ ಇರೋದು ಇದನ್ನ? SDMC ಆದ ಮಹಾಲಕ್ಷ್ಮಿ ಅವರು ಈ ಭಾಷಣನ ಹೇಳ್ತಾ ಬಂದಿದ್ದಾರೆ. ನೆಕ್ಸ್ಟ್ ಏನಾಗಿದೆ, ನಮ್ಮ ನಾಡಿನಲ್ಲಿ ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಅಬ್ಬಕ್ಕ, ಬೆಳ್ವಡಿ ಮಲ್ಲಮ್ಮ ಮುಂತಾದ ಅನೇಕ ವೀರ ನಾಯಕರ ಹೆಸರು ಅಜರಾಮರಾಗಿದ್ದಾರೆ ಅಲ್ಲವೇ? ಅಂದ್ರೆ ನಮ್ಮ ನಾಡಿನಲ್ಲಿ ಒನಕೆ ಓಬವ್ವ ಅಂದ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟು ಬೇಗ, ಯಾಕಂದ್ರೆ ಅವರು ರಾಷ್ಟ್ರಕ್ಕಾಗಿ ನಮ್ಮ ದೇಶಕ್ಕಾಗಿ ದುಡಿದವರು. ಕಿತ್ತೂರು ರಾಣಿ ಚೆನ್ನಮ್ಮ ಅಂದ್ರೆ ಗೊತ್ತಾಗುತ್ತೆ. ಮತ್ತೆ ರಾಣಿ ಅಬ್ಬಕ್ಕ, ಬೆಳ್ವಡಿ ಮಲ್ಲಮ್ಮ ಅಂದ್ರೆ ಅವ್ರದೆಲ್ಲ ಹೆಸರು ಚಿರವಾಗಿರುತ್ತೆ. ಅವ್ರು ಎಷ್ಟು ವರ್ಷ ಆಯ್ತು ಸತ್ತಾದ್ರು, ಅವ್ರ ಹೆಸರೆಲ್ಲ ನಾವು ಇವಾಗ ಕೇಳಿದ್ರೆ ದೇಶಕ್ಕಾಗಿ ಹೋರಾಟ ಮಾಡಿ ಅವ್ರ ಹೆಸರು ಚಿರಕಾಲ ಇದೆ. ಈ ಸಂದರ್ಭದಲ್ಲಿ ಒನಕೆ ಓಬವ್ವಳ ಬಗ್ಗೆ ಒಂದು ಕಿರು ಪರಿಚಯವನ್ನು ಮಾಡ್ಕೊಳ್ಳೋಣ. ಇವಾಗ ಇಷ್ಟು ಮಹಿಳೆಯರಲ್ಲಿ ನಾನು ನಿಮ್ಗೆ ಒಂದು ಚಿಕ್ಕದಾಗಿ ಒಂದು ಶಾರ್ಟ್ ಆಗಿ ಒಂದು ಸ್ಟೋರಿ ಹೇಳ್ತೀನಿ. ಯಾವ್ದದು? ಒನಕೆ ಓಬವ್ವ ಬಗ್ಗೆ ಹೇಳ್ತೀನಿ. ಓಬವ್ವ ಯಾರು, ಅವ್ಳಿಗೆ ಏನಕ್ಕೆ ಒನಕೆ ಓಬವ್ವ ಅಂತ ಹೆಸರು ಬಂತು, ಅವಳು ಏನಕ್ಕಾಗಿ ಖ್ಯಾತಿ ಆಗಿದ್ದಾಳೆ ಅಂತ ನೋಡೋಣ. ಹಿಂದೆ ಚಿತ್ರದುರ್ಗವನ್ನು ಮದಕರಿ ನಾಯಕ ಪಾಳೆಗಾರನು ಆಳುತ್ತಿದ್ದನು. ಅಂದ್ರೆ ಚಿತ್ರದುರ್ಗ ನೋಡಿದಿರಲ್ಲ, ಕೋಟೆ, ಕಲ್ಲಿನ ಕೋಟೆ, ಅದನ್ನ ಆಳ್ತಾ ಬಂದು ಮದಕರಿ ನಾಯಕ. ಒಮ್ಮೆ ದುರ್ಗದ ಕೋಟೆಗೆ ಹೈದರಲ್ಲಿ ಸೈನಿಕರ ಮುತ್ತಿಗೆ ಹಾಕಿದರು. ಏನ್ ಮಾಡಿದ್ರು? ದುರ್ಗಕ್ಕೆ ಅಂದ್ರೆ ಚಿತ್ರದುರ್ಗಕ್ಕೆ ಹೈದರ ಅಲ್ಲಿ ಸೈನಿಕರು ಏನ್ ಮಾಡ್ತಾರೆ, ಮುತ್ತಿಗೆ ಹಾಕ್ತಾರೆ. ಯಾಕಂದ್ರೆ ಇವ್ರ ಹತ್ರ ತುಂಬಾ ಸಂಪತ್ತಿದೆ, ಇದನ್ನ ನಾವು ದೋಚೋಣ, ಅವ್ರನ್ನ ನಾವು ಪಡಿಬೇಕು ಅಂತ ಹೇಳಿ ಅವ್ರಿಗೆ ರಹಸ್ಯವಾದ ಮಾರ್ಗ ಗೊತ್ತಾಗತ್ತೆ.
ಆ ಮಾರ್ಗದಿಂದ ನಾವು ಹೋಗಿ ಅವ್ರಿಗೆ ಮುತ್ತಿಗೆ ಹಾಕೋಣ ಅಂತ ಹೈದರ್ ಅಲಿಯವರು ನಿರ್ಧಾರ ಮಾಡ್ತಾರೆ. ಯಾರನ್ನ? ದುರ್ಗದ ನಾಯಕ ಯಾರಾಗಿದ್ರು ಅವಾಗ? ಮದಕರಿ ನಾಯಕ. ಹೈದರ್ ಅಲಿ ಸೈನಿಕರ ಕೊಳದ ಸಮೀಪ ಇದ್ದ ಕಳ್ಳ ಗಿಂಡಿಯ ಮೂಲಕ ಕೋಟೆಯನ್ನು ಪ್ರವೇಶಿಸಲು ಹೊಂಚು ಹಾಕಿದರು. ಅಲ್ಲಿರೋ ಸೈನಿಕರು ಏನ್ ಮಾಡ್ತಾರೆ, ಕೊಳದ ಸಮೀಪ ಅಂದ್ರೆ ಅಲ್ಲಿ ನೀರು ತಗೊಳ್ಳೋದು ಕೊಳ ಇದೆ, ಅದ್ರ ಪಕ್ಕ ಒಂದು ಚಿಕ್ಕದು ಕಳಗುಂಡಿ ಇರುತ್ತೆ. ಅಂದ್ರೆ ಒಬ್ಬ ಮನುಷ್ಯ ಆ ಗುಂಡಿಯೊಳಗೆ ಹೋಗಿ ಕೋಟೆಗೆ ಪ್ರವೇಶ ಮಾಡ್ಬೋದು. ಅದು ಅವ್ರಿಗೆ ಗೊತ್ತಾಗಿದೆ ಎಲ್ಲಿದೆ ಅನ್ನೋದು ಗೊತ್ತಾದ್ಮೇಲೆ ಏನ್ ಮಾಡ್ತಾರೆ, ಆ ಪ್ರವೇಶ ಹಾಕಿ ಅಲ್ಲಿ ಹೊಂಚಾಕಿ ನಾವೇನಾಗ ಮಾಡೋಣ, ಮುತ್ತಿಗೆ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ಆ ಕಳ್ಳಗಿಂಡಿಯ ಮೂಲಕ ಒಬ್ಬೊಬ್ಬರೇ ಕೋಟೆಯ ಒಳಗೆ ಹೋಗಲು ಸಿದ್ಧರಾದರು. ಏನಿದೆ ಆ ಕಳ್ಳಗಿಂಡಿ, ಅದರಿಂದ ಒಬ್ಬರೊಬ್ಬರೇ ಸೈನಿಕರು ಎಲ್ಲಿ ಹೋಗ್ತಾರೆ, ದುರ್ಗಕ್ಕೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಓಬವ್ವ ಕೋಟೆಯ ಒಬ್ಬ ಕಾವಲುಗಾರನ ಹೆಂಡತಿ. ಒನಕೆ ಓಬವ್ವ ಅಲ್ಲೇನಿ ರಾಣಿ ಆಗಿರ್ಲಿಲ್ಲ, ಅಲ್ಲಿ ಕಾವಲುಗಾರ ಅಂದ್ರೆ ಏನು, ಅಲ್ಲಿರುವಂತಹ ಕೋಟೆನ ಕಾಯುವಂತಹ ಒಬ್ಬ ವಾಚ್ಮ್ಯಾನ್. ಇವಾಗ ಅಂದ್ರೆ ನಾವು ವಾಚ್ಮ್ಯಾನ್ ಅಂತೀವಿ, ಅಂದ್ರೆ ಆಗಿನ ಕಾಲದಲ್ಲಿ ನಾವು ಕಾವಲುಗಾರ ಅಂತ ಹೇಳ್ತೀವಿ. ಆ ಕೋಟೆ ಕಾವಲುಗಾರನ ಹೆಂಡತಿ ಬಂದು ಓಬವ್ವ. ಹಾಗೆ ತಣ್ಣೀರು ಕೊಳದ ಹತ್ತಿರ ನೀರು ತರಲು ಕೊಡವನ್ನು ಹಿಡಿದು ಬಂದಳು. ನೀರ್ ಖಾಲಿಯಾಗಿರುತ್ತೆ ಮನೆಯಲ್ಲಿ, ನೀರ್ ತರಕ್ಕೆ ಅಂತ ಕೊಳದ ಪಕ್ಕ ಬರ್ತಾಳೆ. ಆ ಕೊಳದ ಪಕ್ಕನೇ ಇರುತ್ತೆ ಏನು, ಕಳ್ಳಗಿಂಡಿಯ ಹತ್ತಿರ ಪಿಸುಗುಟ್ಟುವ ದನಿ ಕೇಳಿಸಿತು. ಆ ಕಳ್ಳಗಿಂಡಿ ಹತ್ರ ಏನಾಗುತ್ತೆ, ಅವಳಿಗೆ ಪಿಸ್ತಾ ಯಾರೋ ಮಾತಾಡ್ತಾ ಇರ್ತಾರೆ, ಆ ಶಬ್ದ ಅವಳಿಗೆ ಕೇಳಿಸುತ್ತೆ. ಶತ್ರು ಸೈನಿಕರು ಕೋಟೆಯೊಳಗೆ ನುಸುಳಲು ಅವಳಿಸುತ್ತಿದ್ದರು. ಇದನ್ನು ಅರಿತು ಓಬವ್ವ ತನ್ನ ಗುಡಿಸಲಿಗೆ ಹೋಗಿ ಒನಕೆಯನ್ನು ತಂದಳು. ಅವಳು ಗೊತ್ತಾಯ್ತು, ಅವಳು ನೋಡೋದಲ್ಲಿ ಎಲ್ಲಾ ಕಳ್ತನದಿಂದ ಒಳಗಡೆ ಬರ್ತಾ ಇದ್ದಾರೆ, ಯಾರು ಹೈದರ್ ಅಲಿ ಕಡೆಯವರು ಅಂತ. ಏನ್ ಮಾಡ್ತಾಳೆ, ಮನೆಗೆ ಹೋಗಿ ಅವ್ರ ಕೈಗೆ ಏನ್ ಸಿಗುತ್ತೆ ಅಂದ್ರೆ ಒನಕೆ ಸಿಗುತ್ತೆ. ಆ ಒನಕೆ ಇಟ್ಕೊಂಡು ಓಡ್ ಬರ್ತಾಳೆ. ಕೈಯಲ್ಲಿ ಒನಕೆ ಹಿಡಿದು ಆ ಕಳ್ಳಗಿಂಡಿಯಿಂದ ಮುಗಿಲಿಗೆ ನಿಂತುಕೊಂಡಳು, ಅಂದ್ರೆ ಒಡೆಯೋದಕ್ಕೆ ಸಿದ್ಧಳಾದಳು. ಒಳ ನಸುಳಿ ಬರುತ್ತಿದ್ದ ಹೈದರ್ ಅಲಿ ಸೈನಿಕರನ್ನು ಒನಕೆಯಿಂದ ಹೊಡೆದು ಸಾಯಿಸುತ್ತಿದ್ದಳು. ಅಂದ್ರೆ ಆ ಕಾವಲುಗಾರ ಏನ್ ಮಾಡ್ತಾ ಇರ್ತಾನೆ, ಊಟಕ್ಕೆ ಅಂತ ಮನೆಗೆ ಬಂದಿರ್ತಾನೆ, ನೀರ್ ತರೋದಕ್ಕೆ ಅಂತ ಕೆರೆ ಹತ್ರ ಹೋಗೋದಾಗ ಇದು ಯಾರು ಹೈದರ್ ಅಲಿ ಹೊಂಚಾಕಿದ್ದ ಅವ್ರ ಗಮನಕ್ಕೆ ಬಂದ್ಬಿಟ್ಟು ಏನ್ ಮಾಡ್ತಾಳೆ, ಗಂಡ ಊಟ ಮಾಡ್ತಾ ಇರೋದ್ರಿಂದ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅವಳೇ ಒನಕೆ ಎತ್ಕೊಂಡು ಒಬ್ರೊಬ್ರನ್ನೇ ಬಡಿಯೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಗಂಡ ಊಟ ಮುಗಿಸ್ಕೊಂಡು ಬಂದು ನೋಡ್ತಾನೆ, ಅವ್ರ ಹೆಂಡತಿ ಸಾಹಸವನ್ನ ನೋಡಿ ಅವಳು ಹೇಳ್ತಾಳೆ ರಣ ಕಾಳೆ ಊದು ಅಂತ. ಆ ರಣ ಕಾಳೆ ಊದಾಗ ಏನ್ ಮಾಡ್ತಾರೆ, ಮದಕರಿ ನಾಯಕ ಸೈನಿಕರೆಲ್ಲ ಓಡ್ ಬರಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟರಲ್ಲಿ ಒನಕೆ ಓಬವ್ವ ಏನ್ ಮಾಡ್ತಾಳೆ, ಒನಕೆಯಿಂದಾನೆ ಆಗ್ಲೇ ಸುಮಾರು 100,000 ಜನ ಸೈನಿಕರನ್ನ ಆಲ್ರೆಡಿ ಅವಳು ಸಾಯಿಸಿರ್ತಾಳೆ, ಅಂದ್ರೆ ಎದುರದೆ ಸಾಯಿಸಿರ್ತಾಳೆ. ಹೀಗೆ 100,000 ಸೈನಿಕರು ಹತರಾಗಿದ್ದರು. ಆಗ ಮದಕರಿ ನಾಯಕನ ದಂಡಿನೊಂದಿಗೆ ಆ ಸ್ಥಳಕ್ಕೆ ಬಂದನು. ಮದಕರಿ ನಾಯಕನು ಬರ್ತಾನೆ ಆ ಸ್ಥಳಕ್ಕೆ. ಓಬವ್ವಳ ಸಾಹಸಕ್ಕೆ ಬೆರಗಾದನು. ದುರ್ಗವನ್ನು ರಕ್ಷಿಸಿದ ಓಬವ್ವಳನ್ನು ಕೊಂಡಾಡಿದನು. ಅಲ್ಲೆಲ್ಲ ಸೈನಿಕರು ಬಂದು ಮದಕರಿ ನಾಯಕ ಬಂದು ಎಲ್ಲರೂ ಅವಳು ಕನ್ನಡ. ಅಷ್ಟರಲ್ಲಿ ಹಿಂದೆಯಿಂದ ಹೈದರ್ ಅಲಿ ಅವರು ಒಬ್ಬ ಸೈನಿಕ ಏನ್ ಮಾಡ್ತಾನೆ, ಒನಕೆ ಓಬವ್ವನ ಹಿಂದೆಯಿಂದ ಹೆಚ್ಚುಚ್ಚಿ ಅವಳ ಮತ್ತೆ ಸಾವನ್ನಪ್ತಾಳೆ. ಹೀಗೆ ಒನಕೆ ಓಬವ್ವಳು ಕನ್ನಡ ನಾಡಿನ ಜನರ ಮರೆಯುವಂತಿಲ್ಲ, ಅವಳ ಯಾವತ್ತು ನಾವು ಮರೆಯುವಂತಿಲ್ಲ. ಆಕೆಯ ಸಾಹಸದಿಂದ ಯುದ್ಧದಲ್ಲಿ ದುರ್ಗಕ್ಕೆ ಜಯ ಲಭಿಸಿತು. ಅವಳು ಮಾಡಿದ ಈ ಸಾಹಸದಿಂದನೇ ದುರ್ಗಕ್ಕೆ ಜಯ. ಇಲ್ಲಾಂದ್ರೆ ಯಾಕೆ ಏನ್ ಮಾಡೋರು, ಎಲ್ಲರೂ ಬಂದು ಮುತ್ತಿಗೆ ಹಾಕಿ ದುರ್ಗಕ್ಕೆ ಪ್ರವೇಶ ಮಾಡಿ ದುರ್ಗನ ಸೋಲ್ಸ್ತಾ ಇದ್ರು. ಇವಳು ಸಾಹಸದಿಂದ ಆ ದುರ್ಗಕ್ಕೆ ಅವತ್ತೇ ಜಯ ಲಭಿಸಿದೆ. ಹೀಗೆ ಅನೇಕ ಮಹಿಳೆಯರು ತಮ್ಮ ಪ್ರಾಣದ ಹಂಗನ್ನು ತೊರೆದು ಸಾಧನೆಗೈದಿರುವರು. ಒನಕೆ ಓಬವ್ವ ಅಂತ ಅಲ್ಲ, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಮತ್ತೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು, ಅವರೆಲ್ಲ ಪ್ರಾಣ ಅಂದ್ರೆ ದೇಶಕ್ಕಾಗಿ ಪ್ರಾಣನ ಬಲಿ ಕೊಟ್ಟಿದ್ದಾರೆ. ನಾವು ಸಹ ಇಂತಹ ಸಾಧಕ ಮಹಿಳೆಯರ ಆದರ್ಶಗಳನ್ನು ಪಾಲಿಸಿಕೊಂಡು ಈ ದೇಶದ ಉತ್ತಮ ಪ್ರಜೆಗಳಾಗಿ ಬಾಳೋಣ. ನಾವು ಅಷ್ಟೇ ಅವನ ಮಾದರಿಯಾಗಿ ತಗೊಂಡು ಈ ದೇಶಕ್ಕಾಗಿ ನಾವು ಏನಾದರೂ ಮಾಡೋಣ ಅನ್ನೋದನ್ನ ಪಣ ತೊಡೋಣ, ಬಾಳೋಣ ಎಂದರು. ಮಹಿಳೆಯರೆಲ್ಲರೂ ಉತ್ಸಾಹದಿಂದ ಭಾಷಣವನ್ನು ಆಲಿಸಿದ್ದರಲ್ಲಿ ಮೈ ಮರೆತಿದ್ದರು. ಈಗ ಒಂದು ಸ್ಟೋರಿ ಹೇಳ್ತಾ ಇದ್ರೆ ಅಂದ್ರೆ ಏನಾಗುತ್ತೆ, ನಾವು ಅದು ಇಮ್ಯಾಜಿನ್ ಮಾಡ್ತಾ ಹೋಗ್ತೀವಿ. ಹೀಗಿಲ್ಲ ಒನಕೆ ಓಬವ್ವ ಹೀಗೆ ಇಟ್ಕೊಂಡ್ಬಂದು ಹೊಡಿತಾ ಇದ್ದ ಅನ್ನೋದು ನಾವು ಅಲ್ಲಿ ಮೈ ಮರೆತು ಆ ಇಮ್ಯಾಜಿನೇಷನ್ ಪಿಕ್ಚರ್ಗೆ ಹೇಗೆ ಹೋಗ್ತೀವೋ ಅಲ್ಲಿರೋರು ಎಲ್ಲ ಉತ್ಸಾಹದಿಂದಿದ್ದರು. ವಿದ್ಯಾರ್ಥಿನಿ ಫಾತಿಮಾಳು ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿದಳು. ಹೌದು, ನಿರೂಪಣೆ ಆಯ್ತು, ವೆಲ್ಕಮ್ ಸ್ಪೀಚ್ ಆಯ್ತು, ಹಾಡಾಯ್ತು. ಕೊನೆಗೆ ಕಾರ್ಯಕ್ರಮ ಮುಗಿಬೇಕಾದ್ರೆ ಏನ್ ಮಾಡ್ತಾರೆ, ಕಾರ್ಯಕ್ರಮ ಮುಗಿಬೇಕಾದ್ರೆ ವಂದನಾರ್ಪಣೆ ಹೇಳ್ತಾರೆ. ನೀವು ಇಂತಿಂತ ಕಾರ್ಯಕ್ರಮ ಮಾಡಿದ್ದೀರಾ, ನಿಮಗೆ ವಂದನೆಗಳು ಅಂತ ವಂದನಾರ್ಪಣೆ ಮಾಡಿದ್ದು ಫಾತಿಮಾಳು. ಕಾರ್ಯಕ್ರಮವು ರಾಷ್ಟ್ರಗೀತೆಯೊಂದಿಗೆ ಮುಕ್ತಾಯವಾಯಿತು. ಜನಗಣಮನ ನಮ್ಮ ರಾಷ್ಟ್ರಗೀತೆ ಎಲ್ಲರೂ ನಿಂತ್ಕೊಂಡು ರಾಷ್ಟ್ರಗೀತೆ ಹಾಡಿ ಅವತ್ತಿನ ಕಾರ್ಯಕ್ರಮನ ಮುಗಿಸ್ತಾರೆ.
SDMC ಅವರು ಸಹಕಾರದಿಂದ ಎಲ್ಲರೂ ಸಿಹಿ ಹಂಚಲಾಯಿತು. ಎಲ್ಲರಿಗೂ ಕಾರ್ಯಕ್ರಮ ಮುಗೀತು, ರಾಷ್ಟ್ರಗೀತೆ ಎಲ್ಲ ಮುಗೀತು, ಎಲ್ಲರಿಗೂ ಸಿಹಿ ಹಂಚ್ಬಿಟ್ಟು ತಮ್ಮ ತಮ್ಮ ಮನೆಗಳಿಗೆ ಕಳಿಸ್ತಾರೆ. ಇಲ್ಲಿಗೆ ಈ ಪಾಠ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹೆಣ್ಣು ಯಾವತ್ತು ಸಂಸಾರದ ಕಣ್ಣು. ಈ ಪಾಠದ ಉದ್ದೇಶ ಎಷ್ಟೇ, ಹೆಣ್ಣು ಸಂಸಾರದ ಕಣ್ಣು. ಇಲ್ಲಿಗೆ ಪಾಠ ಮುಗಿಸಿದ ಮಕ್ಕಳೇ.